ಬಿಗ್ರೆ ನೀವು ಎಲ್ಲಿದ್ದೀರಾ? ಓ ಏನ್ ವಿಷಯ ಬಿಗ್ರೆ? ನಮ್ ಫ್ರೆಂಡ್ ಬಂದಿದ್ದಾನೆ. ಅವತ್ತು ನಿಮ್ ತಂಗಿ ಮನೆಗೆ ಹೋಗಿ ಇಬ್ರು ಮಾತಾಡಿ ಮದುವೆ ವಿಷಯ ಗಟ್ಟಿ ಮಾಡ್ಕೊಂಡ್ ಬಂದ್ರೆ ನೋಡಿ. ಅವ್ರ ತಂದೆ ಕುಟುಂಬ ಜೊತೆ ಬಂದಿದ್ದಾರೆ. ನಿಮ್ಮನ್ನ ಪರಿಚಯ ಮಾಡಿಸ್ಕೊಡ್ಬೇಕು, ಸ್ವಲ್ಪ ಬರ್ತೀರಾ? ಅಯ್ಯೋ ನಡೀರಿ, ನಾನು ಅವತ್ತಿಂದ ಅವ್ರನ್ನ ನೋಡ್ಬೇಕು ಮಾತಾಡ್ಸ್ಬೇಕು ಅಂತ ಕಾಯ್ತಾ ಇದ್ದೀನಿ. ಅವ್ರಿಂದನೇ ಅಲ್ವೇ ಈ ಮಹತ್ ಕಾರ್ಯ ಮದುವೆ ನಡೀತಾ ಇರೋದು. ನಡೀರಿ. ಅಣ್ಣ ಏನಾಯ್ತಣ್ಣ? ಅಣ್ಣ ಅಣ್ಣ ಬಿಟ್ರೆ ನೋಡಿದ್ರೆ ಏನಂತೀರ? ಅಯ್ಯೋ ಬೆಳಗ್ಗೆ ನಾನು ಚಂದ್ಗನಾಗಿ ತಿಳ್ಕೊಳ್ಳೋಣ ಇದ್ಕಿದಂಗೆ ಕುಸ್ತಿಗೆ ಹೋಗ್ಬಿಟ್ರು. ಅಯ್ಯಯ್ಯೋ ಯೋ ಎಲ್ಲ ಹಂಗೆ ನೋಡ್ತಾ ಕೂತಿದ್ದೀರಲ್ಲ ನೀವು. ಅಕ್ಕ ಖುಷಿ ನೀರು ಕುಡ್ಸು. ಬಿಗ್ರೆ ಏನಾಯ್ತಂತೆ? ಈಗ ಬೆಳಿಗ್ಗೆ ಚೆನ್ನಾಗಿದ್ದ. ಅಯ್ಯೋ ಕೆಂಡಾಗ ಸುಡ್ತಾ ಇದ್ದಾರಪ್ಪ. ಜ್ವರ ಆದ ಬೀಗ್ರೆ. ಯೋ ಮೊದ್ಲು ಇವ್ನ ಆಸ್ಪತ್ರೆ ಕರ್ಕೋಗಿ. ಯಾವ ಬೇಕಬೇಡಿ ದೊಡ್ಡ ಬನ್ನಿ, ನಾನು ಅವನಿಗೆ ಹೋಗಿ. ಓ ಎಂತ ಕೆಲಸ ಆಯ್ತಪ್ಪ. ಪಾಪ ಅವ್ರು ಎಷ್ಟಿಲ್ದಲ್ಲ ರಾತ್ರಿ ಪೂರ್ತಿ ಕೆಲಸ ಮಾಡಿದ್ರು ಅನ್ಸುತ್ತೆ ಬಿಗ್ರೆ. ಏನಪ್ಪ ಅವ್ರ ಆಸ್ಪತ್ರೆಗೆ ಹೋಗಿ ಬರ್ತಾರೆ. ಅಲ್ಲಿ ಗಂಟ ಅಡಿಗೆಲಿ ಏನೇನ್ ಮಾಡ್ಬೇಕು ಅಂತ ಒಂಚೂರು ನೋಡ್ಕೊಳ್ಳಿ. ಇಲ್ಲ ಸರ್, ಅವ್ರು ನಮ್ಗೆ ಎಡ್ ಕುಕ್ಕು ಸಹಾಯಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ಮುಖ್ಯವಾಗಿ ಅಡಿಗೆಗೆ ಏನೇನ್ ಬೇಕು, ಉಪ್ಪು ಹುಳಿ ಖಾರ ಎಲ್ಲ ಅವರೇ ಹಾಕೋದು. ಇದೆಲ್ಲ ನಮ್ಗೆ ಗೊತ್ತಾಗಲ್ಲ ಸರ್. ಬಿಗ್ರಿಗೆ ಏನ್ ಮಾಡೋದು? ಮುಹೂರ್ತ ಆಗ್ತಿದ್ದಂಗೆ ಎಲ್ರು ಊಟಕ್ಕೆ ಬಂದ್ಬಿಡ್ತಾರೆ. ಆಯ್ಯ ನೀವೇನ್ ಎದುರ್ಕೋಬೇಡಿ ಬಿಗ್ರೆ. ಚಿಕ್ಕ ವಯಸ್ಸಿಂದ ನನ್ಗೆ ಅಡ್ಗೆ ಮಾಡಿ ಅಭ್ಯಾಸ ಅದ. ನಾನು ಎಲ್ಲ ನೋಡ್ಕೊತೀನಿ. ಅಲ್ಲ ನೀವು ಹುಡುಗನ ಮನೆ ಕಡೆಯವರು, ನೀವೇ ನಿಂತು ಎಲ್ಲ ಮಾಡೋದು ಅಂದ್ರೆ ಪರವಾಗಿಲ್ಲ ಬಿಡಿ ಬಿಗ್ರೆ. ಇದು ನಮ್ಮನೆ ಮದುವೆ ತಾನೆ, ನಾವೇ ನಿಂತ್ಕ ಮಾಡ್ಬೇಕು. ನೋಡಿ ಇಲ್ಲಿರೋದೆಲ್ಲ ನಾನು ನೋಡ್ಕೊತೀನಿ. ಬೇರೆ ಕೆಲಸ ಏನದ ಅದು ನೀವು ನೋಡ್ಕೊ ಹೋಗಿ. ಹೋಗಿ ಬಿಗ್ರೆ. ಮೂರ್ತಿ ಅಲ್ಲಿ ಹೋಗ್ಬಿಟ್ಟು ಒಂದ್ ಟವಲ್ ತಗೋಬಯ್ಯ. ನಾವು ನೀ ಯಾನ್ ನೋಡ್ ನಿಂತಿದ್ದೆ? ಹೋಗಿ ತರಕಾರಿ ಕಟ್ ಮಾಡೋ ತಗೋಬಾ ಬೇಗ ಟವಲ್ಲು. ಬಾಯ್ಲಿ ಈ ಪಾತ್ರ ಇಟ್ಕೋ ಬಾಯ್ಲಿ. ಹೌದು ಮಹೇಶಪ್ಪನವ್ರೆ, ಈಗ ಬಿಸ್ನೆಸ್ ಹೇಗಿದೆ ಅದ ಹೇಳಿ. ದೇವದಿಂದ ತುಂಬಾ ಚೆನ್ನಾಗಿ ನಡೀತಾ ಇದೆ. ತುಂಬಾ ಸಂತೋಷ ಆಯ್ತು. ಒಳ್ಳೇದಾಗ್ಲಿ. ಏನೋ ಎಲ್ಲ ಚೆನ್ನಾಗಾದ್ರೆ ಸಂತೋಷ. ರಂಗ ಬಂತಿ ಕೂತ್ಕೊಳ್ಳಿ ಮಹೇಶಪ್ಪರು. ಎಲ್ಲ ಪ್ರಕೇಶ್ವ ಹುಡುಗರು ಸೋದರ ಮಾವನ್ ಪರಿಚಯ ಮಾಡಿಸ್ತೀನಿ. ಇದೆ ಎಲ್ಲ ಕಾಣಿಸ್ತಾ ಇಲ್ಲ. ಕರ್ಕೊಂಡ್ ಬರೋಣ ಅಂತಾನೆ ಹೋಗಿದ್ದೆ. ಆದ್ರೆ ಅಡಿಗೆ ಮಾಡಕ್ ಬಂದಿದ್ರಲ್ಲ ಒಬ್ರು ಹೆಡ್ ಕುಕ್ಕು, ಅವ್ರಿಗೆ ಹುಷಾರಿಲ್ಲ, ಪ್ರಜ್ಞೆ ತಪ್ಪು ಬಿದ್ಬಿಟ್ರು ಅಂತ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ ಹೌದಾ? ಅಲ್ಲ ಈಗ ಅಡಿಗೆ ಮಾಡಕ್ಕೆ ಬೇರೆ ಯಾರಾದ್ರು ಇದ್ರೆ ಅಲ್ವಾ? ಅದೆಲ್ಲ ಹುಡುಗನ ಸೋದರ ಮಾವನೇ ನೋಡ್ಕೊತೀನಿ ಅಂತ ಹೇಳಿದಾರಪ್ಪ. ಅವ್ರಿಗೆ ಅಡಿಗೆ ವಿಷಯದಲ್ಲಿ ಸ್ವಲ್ಪ ಅನುಭವ ಇದೆ ಅಂತಾನು ಹೇಳಿದ್ರು. ಆ ಭಗವಂತ ಇದನ್ನೇನಕ್ಕೆ ಇದೇ ಸಾಕ್ಷಿ ನೋಡೆ. ಆಪತ್ತು ಸಮಯದಲ್ಲಿ ನಮ್ಮನ್ನು ಕಾಪಾಡಕ್ಕೆ ಅಂತ ಆಪತ್ ಬಾದು ಅಂತಾರ ಯಾರೋ ಒಬ್ಬನ್ ಕಳಿಸ್ತಾನೆ ನೋಡು. ಅವ್ರ ಕೆಲಸ ಅವ್ರು ಮುಗಿಸ್ಕೊಳ್ಳಿ, ನಾವು ಆಮೇಲೆ ಸಿಕ್ ಮಾತಾಡೋಣ. ಸರಿ ನೀನ್ ಕೂತ್ಕೋ, ನಿಮ್ಗೊಂಚೂರು ಕೆಲಸ ನೋಡ್ತೀನಿ. ಆಯ್ತಪ್ಪ, ಏನ್ ಕೆಲಸ ನೋಡು. ಮಾತ್ರ ತಗೊಂಡೇನಪ್ಪ ನೀನು? ತಂದೀನಿ ಕಣ, ತಗೋಬೇಕು. ಏನಪ್ಪ ನೀನು ಇನ್ನೂ ತಗೊಂಡಿಲ್ವಾ? ಟಿಫನ್ ಮಾಡ್ತಿದ್ದಂಗೆ ತಗೋಬೇಕು ತಾನೆ? ಅರ್ಧ ಗಂಟೆ ಹೆಚ್ಚು ಕಮ್ಮಿ ತಗೋಬಹುದು ಕಂದ. ಏನ್ ಹೇಳ್ತೀಯಪ್ಪ ನೀನು? ಡಾಕ್ಟ್ರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಬೇರೆ ಬೇರೆ ಟ್ಯಾಬ್ಲೆಟ್ 3 ಹೊತ್ತು ಯಾಕೆ ಬರೀತಾರೆ ಹೇಳು? ಯಾವ್ದನ್ನ ಯಾವ್ಯಾವ ಟೈಮಿಗೆ ತಗೋಬೇಕು ಅದನ್ನ ಅವಾಗಲೇ ತಗೋಬೇಕು. ಸರಿ ಕಣ, ತಗೊಂಡ್ರೆ ಆಯ್ತು. ತಗೋತೀನಿ. ಈಗ ಒಂಚೂರು ಬಿಸಿನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ ಕಣ. ಸರಿ ಆಯ್ತು, ತಗೊಂಡ್ಬರ್ತೀನಿ. ಫಸ್ಟ್ ಮಾತ್ರ ತಗೋ ನೀನು, ಬಿಸಿಲು ತಗೊಂಡ್ಬರ್ತೀನಿ. ಇಲ್ಲೇ ಕೂತಿರ್ತೀನಿ. ಬರ್ತೀನಿ. ಸೂರ್ಯ ಎಲ್ಲ ಹೋಗ್ತಾ ಇದೆಯಾ? ಅಪ್ಪ ಮಾದರಿ ತಗೋಬೇಕು, ಸ್ವಲ್ಪ ಬಿಸಿನೀರೆಲ್ಲ ರೆಡಿ ಮಾಡ್ಕೊಂಡು ತಗೊಂಬರಪ್ಪ ಅಂತಂದ್ರು. ಅದಕ್ಕೆ ಬಿಸಿನೀರು ಕೇಳೋಣ ಅಂತ ಹೋಗ್ತಾ ಇದೀನಿ ಕೊಟ್ರಿಗೆ. ಓಕೆ. ಏಯ್ ಸೂರ್ಯ, ನಾನು ಗಿಫ್ಟ್ ತರೋದು ಮರ್ತೋಗಿದ್ದೀನಿ ಕಣೋ. ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಹೋಗಿ ಗಿಫ್ಟ್ ತಗೊಂಬರ, ಬರ್ತೀಯಾ? ಅದೆಲ್ಲ ಏನು ಬೇಡ ಕಣೋ. ಅಪ್ಪ ಭವಾನಿಗೆ ಅಂತ ದುಡ್ಡು ಕೊಟ್ಟಿದಾರಲ್ಲ ಕೇಶವ ಅಂಕಲ್ಗೆ, ಅಷ್ಟು ಸಾಕು. ಇಲ್ಲ ಕಣೋ, ಶ್ರುತಿ ನಾವು ಏನಾದ್ರು ಕೊಡ್ಬೇಕು ಅಂತ ಹೇಳಿದ್ಲು. ಹಂಗ ಸರಿ, ಹಂಗಾದ್ರೆ ನೀವು ದುಡ್ಡೇ ಕೊಟ್ಬಿಡಿ, ಪಾಪ ಸಹಾಯ ಆದ್ರೂ ಆಗತ್ತೆ. ಸರಿ ಹಾಗೆ ಮಾಡ್ತೀನಿ ಬಿಡು. ಸೂರ್ಯ, ನಾನು ಶ್ರುತಿ ರೆಸಾರ್ಟ್ಗೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ? ನೆನ್ಪಿದೆ ಕಣ. ಅದೇ ಮದುವೆ ಆದಾಗಿಂದ ನೀನು ಶ್ರುತಿ ಎಲ್ಲೂ ಹನಿಮೂನಿ ಅಂತ ಹೋಗೇ ಇಲ್ಲ. ಅದಕ್ಕೆ 1-2-3 ದಿನ ರೆಸಾರ್ಟ್ ಹೋಗ್ಬಿಡ್ತೀವಿ ಅಂತ ಹೇಳಿದ್ದಲ್ಲ, ನೆನ್ಪಿದೆ? ಸೂರ್ಯ, ಅದನ್ನ ಯಾಕೋ ಇಷ್ಟೊಂದು ಜೋರಾಗಿ ಹೇಳ್ತಾ ಇದೀಯಾ? ರವಿರಾಜ್, ನೀನು ನಿನ್ನ ಹೆಂಡತಿನ ಕರ್ಕೊಂಡು ಹನಿಮೂನ್ಗೆ ಹೋಗ್ತಾ ಇದೀಯಾ ಅಲ್ವಾ? ಅದನ್ನ ಹೇಳೋದಕ್ಕೆ ಯಾಕೋ ಭಯ ಪಡ್ತೀಯಾ? ಖುಷಿಯಾಗಿ ಹೋಗ್ಬರಲಿ. ಆದ್ರೆ ನಾವ್ ಈ ಮದ್ವೆ ಮುಗಿಸ್ಕೊಂಡು ಹೋಗೋದು ತುಂಬಾ ಲೇಟ್ ಆಗ್ಬಿಡುತ್ತೆ ಕಣೋ. ನಾನ್ ದುಡ್ಡು ನಿನ್ ಕೈಲಿ ಕೊಟ್ಟಿರ್ತೀನಿ, ನೀನೇ ಮೂವಿ ಹಾಕ್ಬಿಡ್ತೀಯಾ? ಮುಹೂರ್ತಕ್ಕೂ ಇಲ್ದೇ ಇದ್ರೆ ಹೆಂಗೋ? ನಾವ್ ಮದ್ವೆಗ್ ಬರಕ್ ಆಗಲ್ಲ ಅಂತಾನೆ ಹೇಳಿದ್ವಿ. ಅಪ್ಪ ಫೋರ್ಸ್ ಮಾಡಿದ್ರು ಅಂತ ಬಂದ್ವಿ. 12 ಗಂಟೆಗೆ ಚೆಕ್-ಇನ್ ಆಗ್ಬೇಕು ಕಣೋ. ಲಗೇಜ್ ಎಲ್ಲ ತಂದ್ಬಿಟ್ಟಿದೀವಿ. ಸೂರ್ಯ, ಲೇಟ್ ಆಗುತ್ತೆ ಕಣೋ, ಪ್ಲೀಸ್. ಸುಮ್ನೆ ಇರ, ಮಕ್ಳ ತರ ಆಡ್ತಿಲ್ಲ. ಮುಹೂರ್ತಕ್ಕೆ ಜಾಸ್ತಿ ಟೈಮ್ ಇಲ್ಲ ಕಣೋ, ಇನ್ನೇನ್ ಬಂದೇ ಬಿಡ್ತು. ಹುಡುಗ ಹುಡುಗಿ ತಾಳಿ ಕಟ್ತಿದ್ದಂಗೆ ನೀನ್ ಹೋಗ್ಬಿಟ್ಟು ಮುಯಿ ಓದಿಸ್ಬಿಟ್ಟು ಹೊರಡ್ತಾರೋ, ಯಾರು ಕೇಳ್ತಾರೆ? ಸ್ವಲ್ಪ ಲೇಟ್ ಆದ್ರೂ ನಿಮ್ ರೂಮ್ ಒಳ್ಳೆ ಇರುತ್ತೆ, ಎಲ್ಲಿ ಹೋಗಲ್ಲ ತಾನೆ? ಅಲ್ವಾ? ಇವಾಗ ತಾಳಿ ಕಟ್ಟೋ ಟೈಮ್ ಏನ್ ಹತ್ರ ಬಂತು. ಈ ಟೈಮ್ ನೀನ್ ಇಲ್ಲ ಅಂತಂದ್ರೆ ಅಪ್ಪನೂ ಬೇಜಾರ್ ಮಾಡ್ಕೋತಾರೆ, ಯಶ್ ಅಂಕಲ್ ಬೇಜಾರ್ ಮಾಡ್ಕೋತಾರ ಕಣ.
ಸರಿ ಆಯ್ತು ಬಿಡಪ್ಪ, ಮದುವೆ ಮುಗಿಸ್ಕೊಂಡೇ ಹೊರಡ್ತೀವಿ. ದೊಡ್ಡ ಲೈಟ್ ಗುಡ್ ಬಾಯ್. ಸರಿ ಸರಿ ಹೋಗು, ನೀನ್ ಬೇಗ ಸ್ಟೇಜ್ ಹತ್ರ ಹೋಗು, ಎಲ್ರು ಅಲ್ಲಿದ್ದಾರೆ. ನಾನು ಪಟ್ಟಂತ ಬಿಸಿನೀರು ತಗೊಂಡ್ಬಿಡ್ತೀನಿ. ಸರಿ ಕಣ, ಬೇಗ ಬಾ. ಲೇ ಮಂಜ, ಬೇಗ ತರಕಾರಿ ಕಟ್ ಮಾಡಲಿಲ್ಲ, ಟೈಮಿಗೆ ಸರಿಯಾಗಿ ಊಟ ತಿಂಡಿ ಆಗ್ಲಿಲ್ಲ ಅಂದ್ರೆ ಜನ ನಮ್ಗೆ ಬಾಯಿಗೆ ಬಂದ ಮಾತಾಡ್ತಾರೆ. ಬೇಗ ರೆಡಿ ಮಾಡಿ ಹೇಳಿ. ಏನ್ ಬೇಕು? ನಮ್ಮ ಅಪ್ಪಗೆ ಒಂದ್ ಲೋಟ ಬಿಸಿನೀರು ಬೇಕಿದ್ದಣ್ಣ. ಸರಿ ಇದು ಕೊಟ್ಟೆ. ಏನ ಸಕ ಸ್ಪೀಡ ಕಟ್ ಮಾಡ್ತಿದ್ದೀರಾ? ಸಿಕ್ಕಾಪಟ್ಟೆ ಬಿಸಿ, ಇದು ಮುಗಿಸ್ಕೊತೀನಿ. ಏನೋ ಸಿಗ್ತೀರೋ? ಸಿಕ್ತಿದ್ರೆ ನಾನ್ ಬಿಡ್ತೀನಾ? ದೂರದಲ್ಲಿ ಒಂದ್ ಶಾಪ್ ಇತ್ತು, ಅಲ್ಲಿಂದ ತಗೊಂಬಂದೆ. ಇದ್ಯಾ? ಸಿಕ್ತಲ್ಲ. ಹೌದು, ಎಲ್ಲಿ ಓಪನ್ ಮಾಡೋಣ? ಮಗ, ಒಳಗಡೆ ಸ್ವಲ್ಪ ಕಿಚನ್ ಪಕ್ಕದಲ್ಲಿ ಜಾಗ ಖಾಲಿ ಇದೆ, ಅಲ್ಲಿ ಹೋಗಿ ಹೊಡೆಯೋಣ. ಯಾರು ಬರ ಕಡೆ ಬಾ. ಕರೆಕ್ಟಾಗಿ ಹೇಳು. ಬಾರ್, ನಾನು ಆಗ್ಲಿ ನೋಡಿದ್ದೀನಿ ಕಣ. ಏನಣ್ಣ ಏನಣ್ಣ ಇದು? ಮದುವೆ ಮನೇಲಿ ಇದನ್ನ ಇಟ್ಕೊಂಡು ಓಡಾಡ್ತಾ ಇದ್ದೀರಾ? ಹ್ಯಾಪಿ ಮೂಮೆಂಟ್ ಬ್ರೋ, ಇದನ್ನೆಲ್ಲ ಎಂಜಾಯ್ ಮಾಡ್ಲಿಲ್ಲ ಅಂದ್ರೆ ನಂಗೆ ಹ್ಯಾಪಿ ಮಜಾ ಬರುತ್ತೆ. ಅದು ಕರೆಕ್ಟೇ, ಹಂಗಂತ ಹಗಲತ್ತಲ್ಲಿ ಹೊಡಿಬೇಕಾ? ಲೈಟ್ ಆಗಿ ತಗೋತೀವಿ ಬ್ರೋ, ಮಜಾ ಇರ್ಬೇಕಲ್ವಾ? ಕರೆಕ್ಟ್ ನಾನು ಹೇಳಿದ್ದು. ಸೊ ನೋಡಿ, ಏನೇ ಆದ್ರೂ ಇದು ಮದುವೆ ಮನೆ, ಕಿಚನ್ ಅಲ್ಲೆಲ್ಲ ಬೇಡ ಅಣ್ಣ. ನನ್ನ ಮಾತು ಕೇಳಿ. ಇಲ್ಲಿ ಒಂದ್ ಕೆಲಸ ಮಾಡಿ, ಹಿಂದ್ಗಡೆಗೆ ಪಾರ್ಕಿಂಗ್ ಲಾಟ್ ಇದೆಯಲ್ಲ, ಅಲ್ಲಿ ಕಾರ್ಗಳ ಮಧ್ಯೆ ನಿಂತ್ಕೊಂಡು ಉಸ್ಕೊಂಡು ನೋಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ ಹೋಗ್ಬಿಟ್ಟು ಒಂದು ಗ್ಲಾಸ್ ತಗೊಂಡು ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ನಾನು ಹೇಳಿದ ಅಳತೆ ತಗೊಂಡ್ಬಿಟ್ರೆ ಮಜಾ ಅಲ್ವಾ? ತಗೊಳ್ಳಿ, ಆಯ್ತು, ಮಜಾ ಮಾಡಿ ತಗೊಳ್ಳಿ. ಅಯ್ಯ ಕಣಮ್ಮ ರೋಹಿಣಿ, ನಿನ್ ಫ್ರೆಂಡ್ ಬರ್ತೀನಿ ಅಂದಲ್ಲ, ಬರ್ಲಿಲ್ಲ ಅವನು? ಅಯ್ಯೋ ಅತ್ತೆ, ಅವ್ಳಿಗೇನೋ ಕೆಲ್ಸ ಅಂತ ಬರ್ಲಿಲ್ಲ ಅತ್ತೆ. ಅಯ್ಯೋ ಬರಮ್ಮ, ಬಾ ಹೋಗೋಣ. ಎಲ್ಲಿಗೋ? ಬಾರಮ್ಮ ಮನೆಗೆ ಹೋಗೋಣ. ಏನು ಇನ್ನು ಮುಹೂರ್ತಾನೆ ಆಗಿಲ್ಲ ಕಣೋ, ಅಲ್ಲಿ ಮನೆಗೆ ಹೋಗೋಣ ಅಂತ ಹೇಳ್ತಿದ್ಯಾ? ಅಲ್ಲ, ಮನೇಲಿ ಅಂತ ಅರ್ಜೆಂಟ್ ಕೆಲಸ ಏನಿದೆ ನಿನ್ಗೆ? ಹಾಗೆಲ್ಲ ಏನಿಲ್ಲ, ಮುಹೂರ್ತ ಆಗ್ತಿದ್ದಾಗೆ ನಾವು ಒಟ್ಬಿಡೋಣ. ಅಯ್ಯೋ ಯಾಕೋ ಮನೋಜ, ಏನು ಆಯ್ತು? ಮಾನ ಇಲ್ಲೇ ಇದ್ರೆ ನಮ್ಮ ಮಾನ ಮರಿದಿಲ್ಲ ಹೊಟ್ಟೋಗುತ್ತೆ. ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ಯಾ? ಏನು ಆಯ್ತು ನಿನಗೆ? ಅಮ್ಮ ಅವನ್ ಕುಡಿತಾ ಇದ್ದಾನಮ್ಮ. ಯಾರು? ನೀನ್ ಎರಡನೇ ಮಗ ಸೂರ್ಯ ಕುಡಿಯಕ್ಕೆ ರೆಡಿ ಆಗಿದ್ದಾನೆ, ಕೈಯಲ್ಲಿ ಬಾಟ್ಲಿದೆ. ಅಯ್ಯೋ, ಇನ್ನೂ ಅವ್ನು ಬದಲಾಗಿಲ್ವೇನೆ? ಆಗ್ತಾನೆ. ನಿಮ್ಮಪ್ಪ ಈ ಮದುವೆ ನುಡಿತಿರದೇ ಅವನಿಂದ ಅಂತ ಹೆಮ್ಮೆ ಹೇಳ್ಕೊತಾ ಇದ್ರು. ಇದೇನಾ ಅವ್ನು ಮಾಡ್ತಿರೋದು? ಇಲ್ಲ ಕಣ, ಇದನ್ನ ಹೀಗೆ ಬಿಡ್ಬಾರ್ದು. ಅವ್ರಿಗೆ ಹೇಳಿ ಅವನು ಬುದ್ಧಿ ಕಲಿಸ್ಬೇಕು. ನಾನು ಈಗ್ಲೇ ಬಂದಿರು. ಈ ರಂಗನಾಥಪ್ಪ ಎಲ್ಲೋದು? ಒಂದ್ ನಿಮಿಷ ಇರಮ್ಮ ಈ ಕಡೆ. ಮನೋಜ್, ನಿಜವಾಗ್ಲೂ ನಿಮ್ ತಮ್ಮ ಕುಡಿತಾ ಇದಾರಾ? ಅವ್ನ ಕೈಲಿ ಬಾಟ್ಲಿ ಇಟ್ಕೊಂಡಿರೋದನ್ನ ನಾನೇ ನೋಡ್ದೆ. ಮುಂದೆ ಹಾಕ್ತಾ ಇದ್ದಾನೆ ಇನ್ನು ಮನೇಲಿ. ಮಾನ ಮರಿದ್ರೆ ಹೊಟ್ಟೋಗುತ್ತಪ್ಪ. ಈ 5 ಡಿಗ್ರಿ ಮನೋಜಿನ ಮರಿದೆ ತೆಗಿಯಕ್ಕೆ ಇವನೊಬ್ಬ ಇದ್ರೆ ಸಾಕು. ಬಿಸ್ನೆಸ್ ಮ್ಯಾನ್ ಅಲ್ಲ, ನನ್ ತಮ್ಮ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವ್ರಿಗೆ. ಅದೆಲ್ಲ ಏನಿಲ್ಲಪ್ಪ, ಕೇಶವನ್ ಮಗಳು ಮದುವೆ ಆಗ್ತಾರೆ, ನಮಗ್ ದೊಡ್ಡ ಸಂತೋಷ ಅಲ್ವಾ? ರೀ ಏನಮ್ಮ ಶಾಂತಿ? ಒಳ್ಳೇದಾಗ್ಲಣ್ಣ. ರೀ ಅಂತ ಕೇಳದಿಲ್ಲ, ಅದೇನ್ ಪುಗಳೇ? ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಇನ್ನೆಲ್ಲಿಗೆ ಬರೋದೆ? ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದಿಯಲ್ಲ, ಅದೇನು ಅಂತ ಹೇಳೋ. ಬಂದಾಗಿಂದ ನಿಮ್ ಫ್ರೆಂಡ್ ಮಗಳು ಮದ್ವೆ ಈ ಸೂರ್ಯನಿಂದನೇ ನಡೀತಿರೋದು ಅಂತ ಹೆಮ್ಮೆಯಾಗಿ ಹೇಳ್ಕೊತಿದ್ರಲ್ಲ, ಈಗ ಅವನಿಂದಾನೇ ಮದ್ವೆ ನಿಂತೋಗುತ್ತೆ, ನೋಡ್ತಾ ಇರಿ. ನಿಷ್ಠುವೆ, ಶುಭ ಕಾರ್ಯ ನಡೀತಾ ಇದೆ, ಏನು ಅಂತ ಮಾತಾಡ್ತೀಯ? ನಡೀತಾ ಇರೋದನ್ನೇ ಹೇಳ್ತಾ ಇರೋದು. ನಿಮ್ ಮಗ ಅವನ್ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕೆಳಗಡೆ ಬಿಡ್ತಾ ಇದ್ದಾನೆ. ಯಾರು ಅವನ? ಚಾನ್ಸೇ ಇಲ್ಲ. ಅವ್ನು ಈಗ ನನಗೆ ಬಿಸಿನೀರು ಕೊಟ್ಬಿಡೋದ ಕಣೆ ಸೂರ್ಯ. ನಿನ್ಗೆ ಕುಡಿಯೋಕ್ ನೀರು ಕೊಟ್ಬಿಟ್ಟು ಅವ್ನು ಬೇರೆನೇ ಕುಡಿಯಕ್ ಹೋಗಿದ್ದಾನೆ. ನಾರ್ಮಲ್ ಆಗಿ ಮಾತಾಡಿದ್ರೇನೆ ಅವ್ನ್ ಬಾಯಿಗೆ ಬೀಗ ಇರಲ್ಲ, ಇನ್ ಕುಡಿದ್ರೆ ಸುಮ್ನಿರ್ತಾನ ಅವನು. ಓ, ಏನ್ ರಾಮಾಯಣ ಮಾಡ್ತಾನೆ. ಅವನಿಗೆಲ್ಲ ಕುಡಿಯೋದ್ ಬಿಟ್ಟಿದ್ದಾನೆ ಕಣೆ, ತುಂಬಾ ಕಮ್ಮಿ ಮಾಡಿದಾನೆ, ಇಲ್ಲವೇ ಇಲ್ಲ. ಅದು ಈ ಮದುವೆ ಎಲ್ಲ ಅವ್ರು ನಡೆದ್ಕೊಟ್ಟಾನ ಅವನೇ. ಇಂಥ ಟೈಮಲ್ಲಿ ಅವ್ನು ಕುಡಿತಾ ಕೂತ್ಕೋತಾನ, ಏನ್ ಮಾತಾಡ್ತೀಯ? ಅವನ್ ಗಲಾಟೆ ಮಾಡ್ತಾನೆ ಅಂದ್ರೆ ನಾನಂತೂ ನಂಬಲ್ಲ ಕಣೆ. ಗಲಾಟೆ ಆದ್ರೆ ನಮ್ಮನ ಮರ್ಯಾದೆ ಮಾತ್ರ ಹೋಗಲ್ಲ. ನಿನ್ ಫ್ರೆಂಡು ಕೇಶವಣ್ಣ ಅವ್ರಿಗೆ, ಆ ಗಂಡಿನ ಕಡೆ ಮನೆಯವ್ರಿಗೆ ಎಲ್ರಿಗೂ ಅವಮಾನ ಆಗೋಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಮೊದ್ಲುಗೆ ಅವನ್ನ ಕುಡಿಬೇಡ ಅಂತ ಹೇಳಿ ಹೋಗಿ. ಅವನ್ ಕುಡಿತಾ ಇದ್ದಾನೆ ಅಂತ ನಿನಗೆ ಯಾರೇ ಹೇಳಿದ್ದು? ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರೋದನ್ನ ಮನೋಜ ನೋಡಿದಾನೆ. ಅವನೇ ಬಂದ್ ನನ್ಗೆ ಹೇಳಿದ್ದು, ನೀವ್ ಈಗ್ಲೇ ಹೋಗಿ ಅವನನ್ನ ತಡಿಲಿಲ್ಲ ಅಂದ್ರೆ ಮದ್ವೆ ಮನಿನೇ ಬಾರಾಗ್ ಬದಲಾಯಿಸ್ಬಿಡ್ತಾರ ನಿಮ್ ಮಗ ಅಷ್ಟೇ. ಏನ್ ಮಾವ, ಏನಾಯ್ತು? ನೀನಾ? ಸೂರ್ಯ ಎಲ್ಲಿ ತಾಯಿ? ಅವ್ರು ಇಲ್ಲೇ ಎಲ್ಲೋ ಇರ್ಬೇಕು ಮಾವ, ಏನಾದ್ರು ಬೇಕಿತ್ತಾ? ನನಗೇನು ಬೇಡಮ್ಮ, ನೀನ್ ಸ್ವಲ್ಪ ಅವನ ಜೊತೆ ಇದ್ದು ಅವನ್ನ ನೋಡ್ಕೋತಾಯಿ. ಯಾಕ್ ಮಾವ, ಏನಾಯ್ತು? ಏನು ಆಗಬಾರ್ದು ಅಂತಾನೆ ಹೇಳ್ತಾ ಇರೋದಮ್ಮ. ಅವನ್ನ ಸ್ವಲ್ಪ ಹೊರಗಡೆ ಎಲ್ಲೂ ಹೋಗಕ್ ಬಿಡದೆ ನಿನ್ ಜೊತೆನೆ ಇಟ್ಕೋ. ನಾನ್ ಹೇಳ್ತಿರೋದು ಅರ್ಥ ಆಗ್ತಾ ಇದೆಯಮ್ಮ? ಹೇಳೋದನ್ನ ಸರಿಯಾಗಿ ಹೇಳಿ, ಅದೇ ಮುಚ್ಚು ಮನೆ ಮಾಡ್ಕೊಂಡು ಹೇಳ್ತಿದ್ದೀರಾ? ಇಲ್ಲಿ ನೋಡೆ, ನಿನ್ ಗಂಡ ಅವನ್ ಫ್ರೆಂಡ್ಸ್ ಜೊತೆ ಕುಡಿಯಕ್ ಹೋಗಿದ್ದಾನೆ.
ಇಲ್ಲ ಅತ್ತೆ, ಅವ್ರು ಕುಡಿಯಲ್ಲ. ಪಾಪ ಅಲ್ವಾ, ಅವ್ರು ಕುಡಿಯೋ ಅಭ್ಯಾಸನೇ ಇಲ್ಲ ಅಂತ ಹೇಳ್ತಿದ್ಯಾ? ಇದೆ ಅತ್ತೆ, ಆದ್ರೆ ಅವರು ಇಲ್ಲಿ ಹೀಗೆಲ್ಲ ಕುಡಿಯಲ್ಲ ಅತ್ತೆ. ಅವ್ನು ಕುಡಿತಿರೋದನ್ನ ನೋಡ್ಕೊಂಬಂದೇ ಕಡೆ ಹೇಳ್ತಾ ಇರೋದು. ಕುಡ್ಕೊಂಬಂದು ಮನೇಲಿ ಗಲಾಟೆ ಮಾಡೋ ತರ ಇಲ್ಲಿ ಮಾಡಿದ್ರೆ ನಮ್ಮ ಮಾನ ಮರ್ಯಾದೆ, ಆ ಹೆಣ್ಣಿನ ಮಾನ ಮರ್ಯಾದೆ, ಆ ಗಂಡು ಮನೆಯವ್ರು ಎಲ್ರು ಮಾನ ಮರ್ಯಾದೆನೂ ಹೋಗುತ್ತೆ. ಹೋಗಿ ಕುಡಿಬೇಡ ಅಂತ ಹೇಳಿ. ಇಲ್ಲ ಅತ್ತೆ, ಅವ್ರು ಕುಡಿತಿಲ್ಲ. ಅದು ಅಲ್ದೆ ಎಲ್ಲಾ ಕೆಲ್ಸನ ಅವರೇ ಮುಂದೆ ನಿಂತ್ ಮಾಡಿಸ್ತಿದ್ದಾರೆ. ಅಲ್ಲ ಅತ್ತೆ, ನಿಮ್ಗೆ ಯಾರು ಹೇಳಿದವ್ರು ಕುಡಿತಿದ್ದಾರೆ ಅಂತ? ಸೂರ್ಯ ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ಅವ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿರೋದ್ರ ಮನೋಜ ನೋಡಿದಾನೆ. ಅವನೇ ನೋಡ್ಕೊಂಬಂದ್ ನನಗೆ ಹೇಳಿದ್ದು. ಹೇಳಿದೀನಿ, ನಿಮ್ ಇಷ್ಟ ಬಂದಂಗ್ ಮಾಡ್ಕೊಳ್ಳಿ. ಓ ಕರ್ಮ. ನೋಡಮ್ಮ ಮೀನಾ, ನಮ್ ಸೂರ್ಯಂಗೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ ಚೆನ್ನಾಗಿ ಗೊತ್ತಿದೆಯಮ್ಮ. ಆದ್ರೂ ಇಂಥ ದಿನ ಹೀಗೆಲ್ಲ ಮಾಡೋದು ಸ್ವಲ್ಪ ತಪ್ಪಾಗ್ಬಿಡುತ್ತೆ. ಹೋಗಿ ನೋಡು ತಾಯಿ. ಹೌದು ಸರ್, 11 ಗಂಟೆ ಚೆಕ್ ಇನ್ ಅಂತ ಹೇಳಿದ್ವಿ. ಅದನ್ನ ಒಂಚೂರು ಡಿಲೇ ಮಾಡ್ಕೊಳ್ಳಿ. 2:30 ಅಷ್ಟೊತ್ತಿಗೆ ಬಂದ್ಬಿಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ರವಿ, ನಿಮ್ ಅಣ್ಣನ ಎಲ್ಲಾದ್ರೂ ನೋಡ್ದ? ಇಲ್ಲ, ಇಲ್ಲೇ ಎಲ್ಲೋ ಇದ್ದ. ಹೌದಾ, ಸರಿ ಆಯ್ತು. ಅಲ್ಲ ಮೀನಲ್ಲಿ ಬನ್ನಿ, ಒಂದ್ ಸೆಲ್ಫಿ ತಕೊಳ್ಳೋಣ. ಕಮ್. ಶ್ರುತಿ, ನಾನು ಆಮೇಲೆ ನಿನ್ ಜೊತೆ ತಗೊಂತೀನಿ, ಸರಿನಾ? ಆಮೇಲೆ ಅಂತ ಹೇಳ್ತಾ ಇದ್ರೆ ಫಂಕ್ಷನ್ ಆಗೋಗುತ್ತೆ. ಅದು ಅಲ್ದೆ ನಮಗೆ ರೆಸಾರ್ಟ್ ಹೋಗೋದಕ್ಕೂ ಲೇಟ್ ಆಗುತ್ತೆ. ಅದಕ್ಕೇನೆ. ಸರಿ ಆಯ್ತು, ಬೇಗ ತಗೊಳ್ಳಿ. ಬಾಯ್. ಸರಿ ಆಯ್ತಲ್ಲ, ನಾನು ಹೊರಡ್ತೀನಿ. ಬಾಯ್. ಇನ್ನೋರೆ ಆಯ್ತು, ನೀನ್ ಹಾಗೆ ನಿಂತ್ಕೊ, ನಾವಿಬ್ರು ಸೆಲ್ಫಿ ತಗೊಳ್ಳೋಣ. ನಿನ್ಗೆ ಶ್ರುತಿ ಅಂತ ಇಡೋ ಬದಲು ಸೆಲ್ಫಿ ಶ್ರುತಿ ಅಂತ ಹೆಸರಿಡ್ಬೇಕಾಯ್ತು. ಆಯ್ತು, ಇಡು. ನೀನ್ ಹಂಗೆ ಕರಿ. ಸೆಲ್ಫಿ ಅಂತ. ಅಂಕಲ್ ನಮಸ್ತೆ. ನಮಸ್ಕಾರಪ್ಪ. ನೀವು ಅದೇ ಅಂಕಲ್, ನಾವು ಮೋಹನ್ ಫ್ರೆಂಡ್ಸ್. ಅವತ್ತು ಮನೆಗೂ ಬಂದಿದ್ವಲ್ಲ. ಓಹ್ ಸರಿ. ತಿಂಡಿ ತಿಂದ್ರಪ್ಪ? ಆಗ್ಲಿ ಆಯ್ತು ಅಂಕಲ್. ಒಳ್ಳೇದಪ್ಪ. ಮೂವರ್ತ ಆಗೋವರೆಗೂ ಇದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಖಂಡಿತ ಇರ್ತೀವಿ ಅಂಕಲ್. ಉಪ್ಪಿನಕಾಯಿ ಆಯ್ತಾ? ಮಂಜ, ನೀವು ಹೊಸ ಉಪ್ಪಿನಕಾಯಿ ಕೊಟ್ಟು ಕಳ್ಸ್ಲಾ? ಆಯ್ತೇನು? ಥ್ಯಾಂಕ್ಸ್ ಅಣ್ಣ. ಬೇಗ ಕಟ್ ಮಾಡುವ. ಏನು ಇದು? ಸಾರಿ ಬ್ರೋ, ನೋಡ್ಲಿಲ್ಲ. ಏನ್ ನೋಡ್ಲಿಲ್ಲ? ಆವಾಗ ಹೇಳಿ ನಾನು ಅಲ್ಲಿ ಪಾರ್ಕಿಂಗ್ ಲಾಟ್ಗೆ ಹೋಗಿ ಅಲ್ಲಿ ಕಾರ್ ಮಧ್ಯೆ ಎಲ್ಲಾದ್ರೂ ಹೌಸ್ಕೊಂಡು ಕುಡೀರಿ ಅಂತ. ಇಲ್ಲೇ ಹಳ್ಳಿ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ ನೀವು? ಫ್ಯಾಮಿಲಿಗಳಲ್ಲಿ ಓಡಾಡ್ತಾ ಇರ್ತಿಲ್ಲಿ, ಹೇಳಿಲ್ವಾ? ಸಾರಿ ಬ್ರೋ. ಸೂರ್ಯ ಕೂಲ್ ನೋಡಿ, ಲಾಸ್ಟ್ ವಾರ್ನಿಂಗ್ ಇದು. ಹಿಂಗೆಲ್ರು ಓಡಾಡ್ತಾ ಇರ್ತಾರೆ, ಹಿಂಗೆಲ್ಲ ಎಲ್ರಿಗೂ ತೋರಿಸ್ಕೊಂಡು ನಿಂತ್ಕೋಬಾರ್ದು. ಹೇಳ್ತಾ ಇವಾಗ್ಲೇ ಹೋಗಿ ಇಲ್ಲಿ ಕಾರ್ ಹತ್ರ ಹಿಂದೆ ಮರಿಯಾಗಿ ನಿಂತ್ಕೊಂಡು ಕುಡೀರಿ. ಹೋಗ್ಬೇಕು, ಖಾಲಿ ಮಾಡಿ ಹೋಗಿ. ಸಾರಿ ಬ್ರೋ, ಅಲ್ಲೇ ಹೋಗಿ ಕುಡಿತೀವಿ. ನಡೀಲಿ. ಸಾರಿ ಬ್ರೋ. ಓ ಪ್ರೇಮಕ್ಕ, ನೀನ್ ನೋಡಿ ಎಷ್ಟೊಂದ್ ದಿವಸ ಆಗೋಯ್ತು. ಹೌದು ಕಣೆ, ನಾನು ನಿನ್ ನೋಡಿ ತುಂಬಾ ದಿವಸ ಆಯ್ತು. ಏನ್ ಜನನೋ ಏನೋ ಪ್ರೇಮಕ್ಕ, ಮದ್ವೆ ಮನೆಗ್ ಬೆಳಗ್ಗೆನೆ ಕಂಡು ಪೂರ್ತಿ ಕುಡ್ಕೊಂಡ್ ಬಂದಿದ್ದಾನೆ. ಯಾರ್ ಬಗ್ಗೆ ಮಾತಾಡ್ತಿದ್ದೀರಾ ಅಕ್ಕ? ಅದೇ ಅಮ್ಮ, ಈ ಕಡೆ ಒಬ್ಬ ಕುಡ್ಕೊಂಡ್ ಸುರಾಡ್ಕೊಂಡ್ ಹೋಗ್ತಿದ್ದ, ಅವನ್ ಬಗ್ಗೆ. ಏನ್ ಜನನೋ ಏನೋ ಅಮ್ಮ. ನಿನ್ಕೊಡ್ರಿ. ಮೀನಾ, ಆಯ್ತಾನೆ ಕೆಲ್ಸ? ನನ್ ಕೆಲ್ಸ ಹಂಗಿರ್ಲಿ, ನಿಂದಾಯ್ತಾ? ನಂದ? ನನ್ಗಿಲ್ಲೇನೆ ಕೆಲ್ಸ? ಗಂಟ್ಲು ಪೂರ್ತಿ ಕುಡ್ಕೊಂಡು ನಡಿಯಾಕೋ ಆಗ್ಲಿ ಎಳ್ಕೊಂಡು ಓಡಾಡ್ತಿದ್ದೀರಲ್ಲ, ನಾಚಿಕೆ ಹೋಗಲ್ವಾ ನಿಮ್ಗೆ? ಹೆಚ್ಚು ಮಾತಾಡಿ. ಹೇಳೆ, ನಾನು ಕುಡ್ದಿದ್ದೀನ? ಯಾರು ಹೇಳಿದ್ದೀನಿ? ಯಾರೇ ಬಂದ್ ಹೇಳ್ಬೇಕು? ನೋಡಿದ್ರೇನೆ ಗೊತ್ತಾಗ್ತಾ ಇಲ್ವಾ? ಕುಡ್ದಿಲ್ಲ ಕಡೆ. ಯಾಕ್ರಿ ಸುಳ್ಳು ಹೇಳ್ತಿದ್ದೀರಾ? ನಿಮ್ ಹತ್ರ ನಿಲ್ಲಕ್ಕೂ ಆಗ್ತೀರಾ, ಅಷ್ಟು ಟೆಸ್ಟ್ ವಾಸನೆ ಬರ್ತಿದೆ. ಕೆಟ್ಟ ವಾಸನೆ ಅದು ಇದು ಅಂತ ಹೇಳ್ಬೇಡ, ಅದು ಒಂಥರ ವಾಸನೆ. ಏಯ್, ಯಾಕೋ ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯಾ? ಸೂರ್ಯ ಕುಡ್ದಿದ್ಯಾ? ಲೋ, ಇದು ಕೇಶವ ಅಂಕಲ್ ಮಗಳ ಮದ್ವೆ ಕಣೋ, ಇಲ್ಲೂ ಕುಡಿಬೇಕಿತ್ತ ನೀನು? ಏ ರವಿಗ, ನಾನು ಕುಡ್ದಿಲ್ಲ ಕಣೋ. ಸುಳ್ಳು ಹೇಳ್ಬೇಡ ಸೂರ್ಯ. ಅಯ್ಯೋ ನಿನ್ನ. ಓಹೋ, ಇವಾಗ ಅರ್ಥ ಆಯ್ತು. ಲೈ ರವಿಗ, ನಾನು ಕುಡ್ದಿಲ್ಲ ಕಣೋ. ಈ ಡ್ರಿಂಕ್ಸ್ ನನ್ ಶರ್ಟ್ ಮೇಲೆ ಚಲ್ಲೋಯ್ತು, ಅದು ವಾಸನೆ ಬರ್ತಾ ಇರೋದು. ಇನ್ನು ಅದೆಷ್ಟು ಆತ ಕುಡ್ದಿದ್ದೀರಾ ಹೇಳಿ? ಅದು ಶರ್ಟ್ ಮೇಲೆಲ್ಲ ಚೆಲ್ಕೊಂಡು. ಏಯ್, ಹಂಗೆ ತೆಗೆದ್ರು ಅಕ್ಕರಪ್ಪ ಬಾರ್ಸ್ ಕೆಳವಾಕ್ಬಿಡ್ತೀನಿ. ಸ್ವಲ್ಪ ಸತ್ತೋಗ್ತಾ ಇಲ್ವಾ? ನಾನು ಕುಡ್ದಿಲ್ಲ ಅಂತ. ನೋಡ್ರವಿ, ಕುಡ್ದು ಬೇಡ ಅಂತ ಮಾತಾಡ್ತಿದ್ದಾರೆ. ಸೂರ್ಯ, ತುಂಬಾ ಸ್ಮೆಲ್ ಬರ್ತದೆ ಕಣೋ. ಏಯ್, ನನ್ ಶರ್ಟ್ ಇಂದ ಕಡೆ ಬರ್ತಾರ ಸ್ಮೆಲ್. ನಾನು ಕುಡ್ದಿಲ್ಲ ಕಣೋ. ಅಲ್ಲ ಕಣೋ, ನೀನ್ ಕುಡಿದೆ ಇಷ್ಟು ವಾಸನೆ ಹೆಂಗೋ ಬರುತ್ತೆ? ಏಯ್ ಈಗ ನೀನು ನಂಬಲ್ವ ನನ್ನ? ಏಯ್, ನಾನು ಅಲ್ಲಿ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೆ ಗುರು, ಅಲ್ಲಿ ಇಬ್ರು ಕುಡಿತಾ ನಿಂತ್ಕೊಂಡಿದ್ರು. ಅವ್ರ ಕೈಲಿದ್ದ ಡ್ರಿಂಕ್ಸ್ ಕೈ ತಾಕಿ ನನ್ ಶರ್ಟ್ ಮೇಲೆ ಬಿಟ್ಟು ಚಲ್ಲೋಯ್ತು, ಅದು ವಾಸನೆ ಬರ್ತಿರೋದು. ಚೆನ್ನಾಗಿ ಕತೆ ಕಟ್ತಿದ್ದೀರಾ ನೀವು. ಮೈ ಮೇಲೆ ಪ್ರಜ್ಞೆ ಇಲ್ದಷ್ಟು ಕುಡ್ಕೊಂಡ್ ಬಂದು ಈಗ ಶರ್ಟ್ ಮೇಲೆ ಚೆಲ್ಲೋಗಿರೋದು ಅದ್ರ ವಾಸನೆ ಅಂತ ಹೇಳ್ತಿದ್ದೀರಾ. ನಿಜ ಹೇಳಿದ್ರೆ ನಂಬರಲ್ಲ ನೀನು. ಆದ್ರೂ ನೀವ್ ಹೇಳೋದು ಹಿಡಿಯೋ ಒಂಥರ ಚೆನ್ನಾಗೇ ಇದೆ. ಇನ್ಮೇಲೆ ಹಂಗೆ ಮಾಡ್ಬೋದು. ನಿಜವಾಗ್ಲೂ ಕುಡ್ದ್ಬಿಟ್ಟು ಶರ್ಟ್ ಮೇಲೆ ಚಲ್ಕೊಂಡ್ ಬಂದ್ಬಿಡ್ತೀನಿ, ಯಾರಿಗೂ ಗೊತ್ತೇ ಆಗೋದಿಲ್ಲ. ನೋಡು ರವಿ, ಮಾವ ಈ ವಿಷಯ ಗೊತ್ತಾದ್ರೆ ಬೇಜಾರಾಗ್ತದೆ ಅನ್ನೋದು ಒಂಚೂರು ಯೋಚನೆ ಇಲ್ಲ ಇವ್ರಿಗೆ. ಯಾಕೋ ಹಿಂಗ್ ಮಾಡ್ತೀಯ ಸೂರ್ಯ? ನಿಮಗೆಲ್ಲ ಹಿಂಗ್ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಏನ್ ಮಾಡ್ತೀನಿ ಮನೆ ಎಲ್ಲೋ ಇವಾಗ ಬರಲಿ ಬಂದ್ರ? ಸರಿ, ಅನ್ನೇರಿ, ನಾ ಬರ್ತೀನಿ.
ಸೂರ್ಯ ನಿಂತ್ಕೊಳ್ಳೋ. ಎಲ್ಲಾರು ನೋಡ್ತಾ ಇದಾರೆ, ಯಾಕೋ ಹಿಂಗ್ ಆಡ್ತಾ ಇದ್ಯಾ? ನೋಡಿದ್ರೆ ನೋಡ್ಕೊಳ್ಳಿ ಬಿಡು. ಸೂರ್ಯ ಎಲ್ಲಿ ಹೋಗ್ತಾ ಇದ್ಯಾ? ಇವಳು ನನ್ ಮಾತು ನಂಬೋದಿಲ್ಲಲ್ಲ. ಇಲ್ಲೇ ಏನೋ ಇರ್ತಾರೆ, ಸತ್ಯ ಏನು ಅಂತ ಅವ್ರ ಬಾಯಲ್ಲೇ ಆತ ತರಿಸ್ತೀನಿ ನೋಡ್ತಾರೆ. ನಿಂತ್ಕೊಳ್ಳೋ. ಎಷ್ಟೊತ್ತಿಗೆ ಬರೋದು? ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಹುಡುಗ ಕೂಡ ಗಿಫ್ಟ್ ಇಷ್ಟೊತ್ತಿಗೆ ತರೋದು. ಬಂದ್ರ ಇಲ್ಲಿ ಮೊದಲು ರೂಮ್ ತಗೊಂಡೋಗಿ ಆಚೆಯಲ್ಲಿ ಚೌಟ್ರಿಗೆ. ಲೇ ರಗ ಬಲ ಇಲ್ಲಿ ಸಿದ್ಧ ತಗೊಂಡೋಗ್ಲ ಮೊದಲು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.